Hello friends, welcome to Vijayashekhar Vanijya Pathshale. Friends, in the previous video, requirements of valid meeting part 1, we discussed about 3 requirements. Out of 9 requirements of valid meeting under section 171 to 187A of Indian Companies Act, we discussed about first 3 requirements: proper authority to call the meeting, proper notice of the meeting, quorum of the meeting. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ನ್ಯಾಯಯುತವಾದ ಸಭೆ ಆಗಬೇಕು ಅಂತಂದರೆ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ 9 ರಿಕ್ವೈರ್ಮೆಂಟ್ಸ್ ಏನಿದೆ ಅದರಲ್ಲಿ 3 ರಿಕ್ವೈರ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಮೊದಲನೇದು, ಯಾರು ಮೀಟಿಂಗ್ನ ಕರಿಬೇಕು, ಪ್ರಾಪರ್ ಅಥಾರಿಟಿ ಟು ಕಾಲ್ ದ ಮೀಟಿಂಗ್. ಎರಡನೇದು, ಪ್ರಾಪರ್ ನೋಟಿಸ್ ಆಫ್ ದ ಮೀಟಿಂಗ್. ಆ ಮೀಟಿಂಗ್ನ ಕರಿಬೇಕಾದ್ರೆ ಮೆಂಬರ್ಸ್ಗೆ ಯಾವ ಥರ ನೋಟಿಸ್ನ ಸರ್ವ್ ಮಾಡಬೇಕು, ಎಷ್ಟು ದಿನಗಳ ನೋಟಿಸ್ನ ಸರ್ವ್ ಮಾಡಬೇಕು. ಮೂರನೇದು, ಕೋರಮ್ ಆಫ್ ದ ಮೀಟಿಂಗ್. ಆ ಮೀಟಿಂಗಲ್ಲಿ ಕನಿಷ್ಠ ಹಾಜರಾತಿ ಎಷ್ಟಿರಬೇಕು, ನ್ಯಾಯಯುತವಾಗಿ ಸಭೆ ನಡಿಬೇಕಾದ್ರೆ ಎಷ್ಟು ಮಿನಿಮಮ್ ಮೆಂಬರ್ಸು ಪ್ರೆಸೆಂಟ್ ಇರಬೇಕು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. Continuation to that, today I will explain the other requirements of valid meeting. We will go to the fourth requirement of valid meeting, chairman of the meeting under section 175. Every company meeting should have a chairman. Without chairman, meeting will not become a valid meeting. Chairman is the responsible person. He successfully manage the affairs of company meeting. ಕಂಪನಿಯಲ್ಲಿ ನಡೆಯುವಂಥ ಪ್ರತಿಯೊಂದು ಸಭೆಗೆ ಅಧ್ಯಕ್ಷರಿರಬೇಕಾಗತ್ತೆ. ಅವರು ನಿರ್ಣಾಯಕರಾಗಿರ್ತಾರೆ, ಅಂಪೈರ್ ಥರ ಅವರು ಕೆಲಸ ಮಾಡ್ತಾರೆ. ಸಭೆಯ ಎಲ್ಲ ವಿಷಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಹೋಗಬೇಕು ಅಂತಂದರೆ ಪ್ರತಿ ಸಭೆಗೆ ಅಧ್ಯಕ್ಷರು ಬಹಳ ಅವಶ್ಯಕತೆ ಆಗಿರುತ್ತೆ. ಈ ಚೇರ್ಮನ್ ಆಫ್ ದ ಮೀಟಿಂಗ್ನ ಯಾವ ರೀತಿ ನಾವು ಅಪಾಯಿಂಟ್ ಮಾಡಬೇಕು, ಯಾರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿರ್ತೀವಿ ಅವ್ರು ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದಕ್ಕೆ ದೇರ್ ಆರ್ ಸಮ್ ಪ್ರಾವಿಷನ್ಸ್. ಸೊ ಯಾವ್ಯಾವ ಪ್ರಾವಿಷನ್ಸ್ ಅಪ್ಲಿಕೇಬಲ್ ಆಗುತ್ತೆ? ಫಸ್ಟ್ ಪ್ರಾವಿಷನ್ಸ್ ಅಬೌಟ್ ಅಪಾಯಿಂಟ್ಮೆಂಟ್ ಆಫ್ ದ ಚೇರ್ಮನ್ ಆಫ್ ದ ಮೀಟಿಂಗ್. ಸೊ ಯಾವ ಥರ ಚೇರ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ಕಂಪನಿ provides the mode of appointment. If not present in the articles of association, then present members in the meeting can appoint chairman. ಪ್ರತಿ ಸಭೆಯಲ್ಲಿ ಯಾವ ರೀತಿ ಚೇರ್ಮನನ್ನು ಅಪಾಯಿಂಟ್ಮೆಂಟ್ ಮಾಡಬೇಕನ್ನೋದನ್ನು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನು ಸೂಚಿಸಿರುತ್ತೆ. ಒಂದು ವೇಳೆ ಸೂಚಿಸಿಲ್ಲ ಅಂತಂದರೆ ಯಾರು ಮೀಟಿಂಗಲ್ಲಿ ಸದಸ್ಯರು ಹಾಜರಿದ್ದಾರಲ್ವ ಅವರೇ ಯಾರನ್ನಾದರೂ ಕೂಡ ಚೇರ್ಮನ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಇದು ಫಸ್ಟ್ ಪ್ರಾವಿಷನ್ ಅಬೌಟ್ ಅಪಾಯಿಂಟ್ಮೆಂಟ್ ಆಫ್ ದ ಚೇರ್ಮನ್. ಸೆಕೆಂಡ್ ಒನ್, ಟೇಬಲ್ ಎಫ್ ಆಫ್ ದ 2013 ಕಂಪ್ನೀಸ್ ಆ್ಯಕ್ಟ್ ರೂಲ್ 50. ಅಕಾರ್ಡಿಂಗ್ ಟು ದಿಸ್ ರೂಲ್, the chairman of the board of directors meeting shall be the chairman of all meetings.
ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಿಗೆ ಅಧ್ಯಕ್ಷರಾಗಿರ್ತಾರೆ ಅವರೇ ಕಂಪನಿಯ ಉಳಿದೆಲ್ಲ ಸಭೆಗಳಿಗೂ ಕೂಡ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ. ಇದು ರೂಲ್ 50 ಪ್ರಕಾರ ಅಪ್ಲಿಕೇಬಲ್ ಆಗುವಂಥ ಪ್ರಾವಿಷನ್ನು. ರೂಲ್ 51. According to this rule, if there is no chairman as per the rule 50, or if he is not present within 15 minutes, or if he is not interested to act as chairman, then present directors elect one of them as chairman. ರೂಲ್ 51 ಪ್ರಕಾರ ರೂಲ್ 50ನಲ್ಲಿ ನಾವೇನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಿಗೆ ಯಾರು ಚೇರ್ಮನ್ ಆಗಿರ್ತಾರೆ ಅವರೇ ಉಳಿದೆಲ್ಲ ಮೀಟಿಂಗು ಕೂಡ ಚೇರ್ಮನ್ ಅಂತ ಹೇಳಿದ್ವಿ. ಒಂದು ವೇಳೆ ರೂಲ್ 50 ಪ್ರಕಾರ ಚೇರ್ಮನ್ ಇಲ್ಲ ಅಂತಂದರೆ, ಅಥವಾ ಒಂದು ವೇಳೆ ಇದ್ದರೂ ಕೂಡ ಅವರು ಏನು ಶೆಡ್ಯೂಲ್ ಟೈಮ್ ಆಫ್ ದ ಮೀಟಿಂಗ್ ಇದೆಯಲ್ವಾ ಅದರ 15 ಮಿನಿಟ್ಸ್ಗಿಂತ ಮುಂಚೆ ಅಟೆಂಡ್ ಆಗಲಿಲ್ಲ ಅಂತಂದರೆ, 15 ಮಿನಿಟ್ಸ್ ಟೈಮ್ ಏನಿದೆಯಲ್ವ ಅದರ ಒಳಗಡೆ ಅಟೆಂಡ್ ಆಗಲಿಲ್ಲ ಅಂತಂದರೆ, ಅಥವಾ ಅವರು ಚೇರ್ಮನ್ ಆಗಿ ವರ್ಕ್ ಮಾಡೋದಕ್ಕೆ ಆ್ಯಕ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ, ದೆನ್ ಯಾರು ಪ್ರೆಸೆಂಟ್ ಡೈರೆಕ್ಟರ್ಸ್ ಇದ್ದಾರಲ್ವಾ ಅವರಲ್ಲೇ ಯಾರಾದರೂ ಒಬ್ಬರನ್ನು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ಬೋದು. ಸೊ ದಿಸ್ ಈಸ್ ರೂಲ್ 51. ರೂಲ್ 52. If any meeting no directors are present or they are not willing to act as chairman, then present members shall be elect one of them as chairman. ರೂಲ್ 52 ಪ್ರಕಾರ ಯಾವುದೇ ಮೀಟಿಂಗಲ್ಲಿ ಯಾರು ಡೈರೆಕ್ಟರ್ಸು ಪ್ರೆಸೆಂಟ್ ಆಗಿಲ್ಲ ಅಥವಾ ಯಾರು ಡೈರೆಕ್ಟರ್ಸು ಪ್ರೆಸೆಂಟ್ ಇದ್ದಾರೆ ಅವ್ರು ಯಾರೂ ಕೂಡ ಚೇರ್ಮನ್ ಆಗಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ಲ ಅಂತಂದರೆ, ಆಗ ಯಾರು ಪ್ರೆಸೆಂಟ್ ಮೆಂಬರ್ಸ್ ಇದ್ದಾರೆ ಅವರಲ್ಲೇ ಯಾರಾದರೂ ಒಬ್ಬರನ್ನು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ಕೋಬೋದು. ದೀಸ್ ಆರ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಅಪಾಯಿಂಟ್ಮೆಂಟ್ ಆಫ್ ದ ಚೇರ್ಮನ್. ಈ ಚೇರ್ಮನ್ ಅಪಾಯಿಂಟ್ ಆದಮೇಲೆ ಆ ಚೇರ್ಮನ್ಗೆ ಏನು ಪವರ್ಸ್ ಇರುತ್ತೆ, ಏನು ಅಧಿಕಾರಗಳಿರುತ್ತೆ? ಫಸ್ಟ್ ಪವರ್ ಟು ಡಿಸೈಡ್ ಪಾಯಿಂಟ್ ಆಫ್ ಆರ್ಡರ್. Chairman has to decide whether the member who is speaking legally correct or not. Chairman has to decide whether it is correct or not according to legality. ಯಾವುದೇ ಸದಸ್ಯ ಮಾತನಾಡುತ್ತಿರುವ ವಿಷಯ ಕಾನೂನುಬದ್ಧ ಆಗಿದೆಯೇ ಅಥವಾ ಕಾನೂನು ಬಾಹಿರ ಆಗಿದೆಯೇ ಎಂಬುದನ್ನು ನಿರ್ಧರಿಸುವಂತಹ ಅಧಿಕಾರ ಚೇರ್ಮನ್ಗೆ ಇರುತ್ತೆ. ಇದು ಫಸ್ಟ್ ಪವರ್. ಸೆಕೆಂಡ್ ಪವರ್ ಟು ಡಿಸೈಡ್ ಪ್ರಯಾರಿಟಿ ಆಫ್ ಸ್ಪೀಕರ್ಸ್. ಇನ್ ದ ಮೀಟಿಂಗ್, ಇಫ್ 2 or more members stands at a time and start speaking, then chairman has to decide who should speak first, second. ಇಲ್ಲಿ ನೀವೆಲ್ಲ ಕೂಡ ಈ ವಿಧಾನಸಭೆಯಲ್ಲಿ ಎಲ್ಲ ನೋಡಿರ್ಬೋದು, 4-5 ಜನ ಒಟ್ಟಿಗೆ ಎದ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಗ ಯಾರು ಸ್ಪೀಕರ್ ಇದ್ದಾರಲ್ವ ಅವರು ಡಿಸೈಡ್ ಮಾಡ್ತಾರೆ ಯಾರು ಫಸ್ಟ್ ಮಾತಾಡಬೇಕು, ಯಾರು ಸೆಕೆಂಡ್ ಮಾತಾಡಬೇಕು ಮತ್ತು ಯಾರು ನೆಕ್ಸ್ಟ್ ಮಾತಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅದೇ ಥರ ಕಂಪ್ನಿ ಮೀಟಿಂಗಲ್ಲೂ ಕೂಡ ಅಷ್ಟೇ, ಯಾರು ಚೇರ್ಮನ್ ಆಗಿರ್ತಾರಲ್ವ ಹಿ ಹ್ಯಾಸ್ ಟು ಡಿಸೈಡ್ ದ
priority of the speakers. ಇದು ಸೆಕೆಂಡ್ ಪವರ್. ಥರ್ಡ್ ಪವರ್ ಈಸ್ he can stop discussion on a matter if the chairman feels that discussion done sufficiently on any particular subject matter, then he has the power to stop the discussion. ಯಾವುದೇ ವಿಷಯದ ಕುರಿತಂತೆ ಸಾಕಷ್ಟು ಚರ್ಚೆ ಆಗಿದೆ ಅಂತ ಅವರಿಗೆ ಅನಿಸಿದರೆ ಆಗ ಅವರು ಆ ಒಂದು ವಿಷಯದ ಮೇಲಿನ ಡಿಸ್ಕಷನನ್ನು ಸ್ಟಾಪ್ ಮಾಡುವಂಥ ಅಧಿಕಾರ ಅವರಿಗಿರುತ್ತೆ. ದಿಸ್ ಈಸ್ ದ ಥರ್ಡ್ ಪವರ್. ಫೋರ್ತ್ ಪವರ್, ಮೇಂಟೈನ್ ಡಿಸಿಪ್ಲೈನ್ ಇನ್ ದ ಮೀಟಿಂಗ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶಿಸ್ತನ್ನು ಕಾಪಾಡುವಂಥದ್ದು, ಯಾವುದೇ ಗಲಭೆ ಇಲ್ಲದೆ ಮುಕ್ತವಾಗಿ ಮೀಟಿಂಗ್ನ ನಡೆಯುವಂತೆ ನೋಡಿಕೊಳ್ಳುವಂಥದ್ದು ಚೇರ್ಮನ್ರ ಪವರ್ ಆಗಿರುತ್ತೆ. ಒಂದು ವೇಳೆ ಏನಾದರೂ ಗಲಭೆ ಆದರೆ, ಡಿಸ್ಟರ್ಬೆನ್ಸ್ ಆದರೆ, ಆಗ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡುವಂಥ ಅಧಿಕಾರ ಅವ್ರಿಗಿರೋದ್ರಿಂದ ಡಿಸಿಪ್ಲೈನನ್ನು ಮೇಂಟೈನ್ ಮಾಡುವಂತಹ ಪವರು ಚೇರ್ಮನ್ಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪವರ್ ಈಸ್ ಎಕ್ಸರ್ಸೈಸ್ casting vote. A chairman of the meeting has 2 votes. They are, as a member he has 1 vote and another one is casting vote. ಇಲ್ಲಿ ಯಾರು ಚೇರ್ಮನ್ ಇರ್ತಾರೆ ಆ ಚೇರ್ಮನ್ಗೆ 2 ಮತ ಮಾಡುವಂಥ ಹಕ್ಕಿರುತ್ತೆ. ಮೊದಲನೇದು, ಚೇರ್ಮನ್ನು ಕೂಡ ಮೆಂಬರ್ ಆಗಿರ್ತಾರೆ, ಹಾಗಾಗಿ ಮೆಂಬರ್ ಆಗಿ ಅವರಿಗೆ 1 ವೋಟ್ ಇರುತ್ತೆ. ಎರಡನೇ ವೋಟು ಕ್ಯಾಸ್ಟಿಂಗ್ ವೋಟ್ ಇರುತ್ತೆ, ನಿರ್ಧರಿತ ಮತ ಇರುತ್ತೆ. ಯಾವಾಗ ಕ್ಯಾಸ್ಟಿಂಗ್ ವೋಟನ್ನ ಮಾಡ್ಬೋದು ಅಂತಂದರೆ, ಇಫ್ ಟೈ ಟೇಕನ್ ಪ್ಲೇಸ್ ಇನ್ ದ ವೋಟಿಂಗ್, ಚೇರ್ಮನ್ ಎಕ್ಸರ್ಸೈಸ್ ದ ಕ್ಯಾಸ್ಟಿಂಗ್ ವೋಟ್. ಯಾವಾಗ ಮತ ಚಲಾಯಿಸಿದಾಗ ಪರ ಮತ್ತು ವಿರೋಧವಾಗಿ ಸಮ ಮತಗಳು ಬಂದರೆ ಆಗ ಯಾರು ಚೇರ್ಮನ್ ಇದ್ದಾರಲ್ವ ಅವರು ತಮ್ಮ 2ನೇ ಮತವನ್ನು ಚಲಾಯಿಸ್ತಾರೆ. ಅದನ್ನು ನಾವು ಕ್ಯಾಸ್ಟಿಂಗ್ ವೋಟ್ ಅಂತ ಕರಿತೀವಿ. ಆ ಕ್ಯಾಸ್ಟಿಂಗ್ ವೋಟನ್ನು ಎಕ್ಸರ್ಸೈಸ್ ಮಾಡುವಂಥ ಪವರ್ ಕೂಡ ಚೇರ್ಮನ್ಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಅಡ್ಜಾರ್ನ್ ದ ಮೀಟಿಂಗ್. Chairman has the power to adjourn the meeting to conduct smoothly. ಯಾವುದೇ ಗಲಭೆ ಆಯಿತು, ಯಾವುದೇ ಶಾಂತ ರೀತಿಯಲ್ಲಿ ಸಭೆ ನಡೀತಾ ಇಲ್ಲ ಅಂತ ಅನಿಸಿದರೆ ಅವರಿಗೆ ಸಭೆಯನ್ನು ಮುಂದೂಡುವಂತಹ ಅಧಿಕಾರ ಇರುತ್ತೆ. ಹಾಗಾಗಿ ಸಕ್ಸಸ್ಫುಲ್ ಆಗಿ ಮೀಟಿಂಗ್ನ ನಡೆಸುವಂಥದ್ದು ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ? ಚೇರ್ಮನ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ದೀಸ್ ಆರ್ ದ ಪವರ್ಸ್ ಆಫ್ ದ ಚೇರ್ಮನ್. ಈಚ್ ಆ್ಯಂಡ್ ಎವ್ರಿ ಕಂಪ್ನಿ ಮೀಟಿಂಗ್ ಹ್ಯಾಸ್ ದ ಚೇರ್ಮನ್. ಅವರನ್ನು ಕಂಪ್ನಿ ಆ್ಯಕ್ಟ್ ಪ್ರಾವಿಷನ್ಸ್ ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವರು ಈ ಕಂಪ್ನಿ ಮೀಟಿಂಗ್ ಸ್ಮೂತಾಗಿ ನಡೆಯುವಂತಹ ಎಲ್ಲ ಪವರ್ ಅವರಿಗಿರತ್ತೆ. ಆ ಪವರ್ಸನ್ನು ಅವರು ಎಕ್ಸರ್ಸೈಸ್ ಮಾಡಿ ಮೀಟಿಂಗ್ನ ಕಂಟ್ರೋಲ್ ಮಾಡ್ತಾರೆ. So this is the 4th important requirement of the valid meeting. We'll go to the next requirement, 5th requirement, agenda of the meeting. ಸಭೆಯ ವಿಷಯ ಸೂಚಿ ಅಂತ ಕರಿತೀವಿ. Agenda of the meeting. What is a agenda? Agenda is the list of subjects to be discussed in a validly called meeting. What are the subjects which are going to discuss in the validly called meeting? Such subjects are considered as agenda. ಸಭೆಯಲ್ಲಿ ನಾವು ಯಾವ ನಿರ್ದಿಷ್ಟ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ
ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಆ ಒಂದು ವಿಷಯಗಳನ್ನು ನಾವು ಅಜೆಂಡಾ ಅಂತ ಕರಿತೀವಿ. ಈಚ್ ಆ್ಯಂಡ್ ಎವರಿ ಮೀಟಿಂಗ್ ಹ್ಯಾಸ್ ದ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಟು ಬಿ ಡಿಸ್ಕಸ್ಡ್. It is prepared by the secretary with the discussion of board of directors. ಸೆಕ್ರೆಟರಿ ಅಜೆಂಡಾನ ಪ್ರಿಪೇರ್ ಮಾಡ್ತಾನೆ. ಅದನ್ನು ಪ್ರಿಪೇರ್ ಮಾಡಿದ ಮೇಲೆ ಅದನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಫೈನಲೈಸ್ ಮಾಡ್ತಾರೆ. ಪ್ರತಿ ಮೀಟಿಂಗಲ್ಲೂ ಕೂಡ ಯಾವ ಸಬ್ಜೆಕ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕನ್ನೋದನ್ನು ಸ್ಪಷ್ಟವಾಗಿ ಮುಂಚಿತವಾಗಿ ನಿರ್ಧರಿಸಲಾಗಿರುತ್ತೆ. ಆ ಒಂದು ಯಾವ ವಿಷಯಗಳನ್ನು ಪೂರ್ವಭಾವಿಯಾಗಿ ನಾವು ಚರ್ಚೆ ಮಾಡಬೇಕು ಅಂತ ನಿರ್ಧರಿಸಲಾಗಿರುತ್ತದೆಯೋ ಅದನ್ನೇ ನಾವು ಅಜೆಂಡಾ ಆಫ್ ದ ಮೀಟಿಂಗ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಈ ಅಜೆಂಡಾ ಏನಿದೆಯಲ್ವಾ, ಈ ಅಜೆಂಡಾನ ಡಿಸೈಡ್ ಮಾಡಬೇಕಾದ್ರೆ ಸೊ ಯಾವ್ಯಾವ ರೂಲ್ಸನ್ನು ನಾವು ಫಾಲೋ ಮಾಡಬೇಕು ಅಕಾರ್ಡಿಂಗ್ ಟು ದ ಕಂಪ್ನೀಸ್ ಆ್ಯಕ್ಟ್. ಅಜೆಂಡಾ ಆಫ್ ದ ಮೀಟಿಂಗ್, ಸಬ್ಜೆಕ್ಟ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಇನ್ ದ ಮೀಟಿಂಗ್ should be decided by following of these rules. First rule, agenda should be clear and explicit. Agenda should be clear and it is understandable to each and every member. ನಾವು ಪ್ರಿಪೇರ್ ಮಾಡಿರುವಂತಹ ಅಜೆಂಡಾ ಸ್ಪಷ್ಟವಾಗಿರಬೇಕು ಹಾಗೂ ಶುದ್ಧವಾಗಿರಬೇಕು. ಅದರಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರದು, ಯಾವುದೇ ಡೌಟ್ ಇರಬಾರದು. ಅದು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗುವ ಥರ ಇರಬೇಕು. ಸೊ ದಿಸ್ ಈಸ್ ದ ಫಸ್ಟ್ ರೂಲ್. ಸೆಕೆಂಡ್ ರೂಲ್, agenda is gives in summary form. It is expressed in the summary form. ಸಾರಾಂಶದ ರೂಪದಲ್ಲಿ ಇದನ್ನು ನೀಡಬೇಕಾಗತ್ತೆ. ವಿವರವಾಗಿ ನೀಡದೆ ಸಾರಾಂಶದ ರೂಪದಲ್ಲಿ ಅದನ್ನು ನೀಡಬೇಕಾಗತ್ತೆ. ಇದು ಸೆಕೆಂಡ್ ರೂಲ್. ಥರ್ಡ್ ರೂಲ್, ಕೀಪ್ ದ ರೂಟೀನ್ ಮ್ಯಾಟರ್ಸ್ ಫಸ್ಟ್ and special matters next. Those who are routine matters in the company, they are going to discuss first. Special matters will be discussed in the next. ನಿತ್ಯದ ಕಾರ್ಯಗಳನ್ನು ಮೊದಲಿಗೆ ಇಡಬೇಕಾಗತ್ತೆ. ಯಾವುದು ವಿಶೇಷವಾದಂತಹ ಕಾರ್ಯಗಳು, ವಿಶೇಷವಾದಂತಹ ವಿಷಯವಿದೆಯಲ್ವ ಅದರ ನಂತರ ಬರೋ ಥರ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಇದು ಥರ್ಡ್ ರೂಲು. ನೆಕ್ಸ್ಟ್ ರೂಲ್ ಈಸ್ ಪ್ಲೇಸ್ ಸಿಮಿಲರ್ ಆಬ್ಜೆಕ್ಟ್ಸ್ ಈಚ್ ಅದರ್. ಸಿಮಿಲರ್ ಆಬ್ಜೆಕ್ಟ್ಸ್, ಒಂದಕ್ಕೊಂದು ಸಂಬಂಧವಿರುವಂಥ ವಿಷಯಗಳೇನಿದೆಯಲ್ವಾ ಅದನ್ನು ಒಂದೇ ಅನುಕ್ರಮದಲ್ಲಿ ಜೋಡಿಸಬೇಕಾಗತ್ತೆ, ಅದು ಹೊಂದಿಸ್ಕೊಳ್ಬೇಕಾಗತ್ತೆ. ಅಂದರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಅಂಶಗಳನ್ನು ಬೇರೆ ಬೇರೆಯಾಗಿ ಅದನ್ನು ಇಡೋ ಬದಲಿಗೆ ಅನುಕ್ರಮವಾಗಿ ಅದು ಬಂದರೆ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಡಿಸ್ಕಷನ್ ಕೂಡ ವ್ಯಾಲಿಡ್ ಆಗುತ್ತೆ. ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ರೂಲ್ ಈಸ್ subjects should be within the scope of meeting. ಯಾವ ಮೀಟಿಂಗ್ ನಾವು ಕರೆದಿದ್ದೀವಿ ಆ ಮೀಟಿಂಗ್ನ ವ್ಯಾಪ್ತಿಯ ಒಳಗೆ ವಿಷಯಗಳು ಇರಬೇಕು. ನಾವೀಗ ಜನರಲ್ ಮೀಟಿಂಗ್ನ ಕರೆದಿದ್ದೀವಿ ಅಂತಂದರೆ ಆ ಜನರಲ್ ಮೀಟಿಂಗಲ್ಲಿ ಯಾವ್ಯಾವ ವಿಷಯಗಳನ್ನು ಚರ್ಚೆ ಮಾಡ್ಬೋದು ಅದು ಮಾತ್ರ ಆ ಮೀಟಿಂಗ್ನ ಅಜೆಂಡಾದಲ್ಲಿ ಇನ್ಕ್ಲೂಡ್ ಮಾಡಿರಬೇಕು.
ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನ ಕರೆದಿದ್ದೀವಿ ಅಂತಂದರೆ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿ ಯಾವ್ಯಾವ ವಿಷಯಗಳನ್ನು ಡಿಸ್ಕಸ್ ಮಾಡಬೇಕು ಅದು ಮಾತ್ರ ಅಜೆಂಡಾದಲ್ಲಿ ಇಟ್ಟಿರಬೇಕಾಗತ್ತೆ. ಸೊ ದ್ಯಾಟ್ ಸಬ್ಜೆಕ್ಟ್ಸ್ ಶುಡ್ ಬಿ ವಿತಿನ್ ದ ಸ್ಕೋಪ್ ಆಫ್ ದ ಟೈಪ್ ಆಫ್ ದ ಮೀಟಿಂಗ್. ಇದು 5th ಇಂಪಾರ್ಟೆಂಟ್ ರೂಲ್. Last rule is that copy should be given to all entitled parties. What are the subjects you are going to discuss in the meeting? It should be given to the all entitled parties in the notice. ನೋಟಿಸ್ ನಾವೇನು ಕಲಿಸಿರ್ತೀವಲ್ವ, ಆ ನೋಟಿಸಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ವಾಟ್ ಈಸ್ ದ ಅಜೆಂಡಾ ಆಫ್ ದ ಮೀಟಿಂಗ್ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳಿಸಿರಬೇಕಾಗತ್ತೆ. ಸೊ ದಟ್ ಕಾಪಿ ಆಫ್ ದ ಅಜೆಂಡಾ ಶುಡ್ ಬಿ ಗಿವೆನ್ ಟು ದ ಆಲ್ ಎಂಟೈಟಲ್ಡ್ ಪಾರ್ಟೀಸ್. ನೋಟಿಸ್ನ ಎಲ್ಲ ಪ್ರತಿಗಳನ್ನು ಎಲ್ಲ ಮೆಂಬರ್ಸ್ಗೂ ಕೂಡ ಕಲಿಸಿರಬೇಕಾಗತ್ತೆ. ಈ ಎಲ್ಲ ರೂಲ್ಸನ್ನು ಫಾಲೋ ಮಾಡಿ ವಿ ಹ್ಯಾವ್ ಟು ಪ್ರಿಪೇರ್ ದ agenda, fix the agenda based upon which the discussion is to be taken place in the validly called meeting. ಹಾಗಾಗಿ ಅಜೆಂಡಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋದನ್ನು ಕೇರ್ಫುಲ್ಲಾಗಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಇದನ್ನು ಸೆಕ್ರೆಟ್ರಿ ಪ್ರಿಪೇರ್ ಮಾಡ್ತಾನೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಡೆಯಿಂದ ಅಪ್ರೂವಲ್ ತಗೊಂಡು ಅದನ್ನು ಮೀಟಿಂಗಲ್ಲಿ ಡಿಸ್ಕಷನ್ ಮಾಡಲಾಗುತ್ತೆ. ಫ್ರೆಂಡ್ಸ್, ಇನ್ ದಿಸ್ ವಿಡಿಯೋ ಐ ಎಕ್ಸ್ಪ್ಲೈನ್ಡ್ ಅಬೌಟ್ 4th and 5th requirement of the valid meeting, chairman of the meeting and agenda of the meeting. ಕಂಪ್ನಿಗೆ ಯಾವ ಥರ ಚೇರ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ತೀವಿ, ಆ ಚೇರ್ಮನನ್ನು ಅಪಾಯಿಂಟ್ಮೆಂಟ್ ಮಾಡೋದಂತಹ ವಿಧಾನ ಹೆಂಗಿರುತ್ತೆ, ಅವನಿಗೇನು ಪವರ್ ಇರುತ್ತೆ, ಮತ್ತು ಮೀಟಿಂಗ್ಗೆ ಏನು ಅಜೆಂಡಾ ಇದೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ರಿಕ್ವೈರ್ಮೆಂಟ್ಸ್ ಬಗ್ಗೆ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.